ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉದ್ಯೋಗ ಚರಿತ್ರೆ. ಇದೇ ಮೊದಲ ಬಾರಿಗೆ ಉದ್ಯೋಗ ಚರಿತ್ರೆ ಎಂಬಂಥ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರನ್ನು ಕರೆತಂದು ಸಬ್ಸ್ಕ್ರೈಬ್ ಮಾಡಿಸಿ. ನಾವು ಮಾಡ್ತಕ್ಕಂಥ ವಿಡಿಯೋ ನಿಮಗೆ ಏನಾದರೂ ಸಂದೇಹಗಳಿದ್ದರೆ, ನಿಮಗೆ ಏನಾದರೂ ಸಂಶಯವಿದ್ದರೆ ನೀವು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದರ ಮೂಲಕ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡಿಕೊಳ್ಳಿ ಫ್ರೆಂಡ್ಸ್. ನಾವು ಯಾವುದೇ ಕಾರಣಕ್ಕೂ ಫೇಕ್ ನ್ಯೂಸನ್ನು ಹೇಳಲ್ಲ ಫ್ರೆಂಡ್ಸ್, ಖಚಿತವಾದ ಮಾಹಿತಿಯನ್ನು ನೀಡುತ್ತೇವೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ಫ್ರೆಂಡ್ಸ್. ನೀವು ಇದುವರೆಗೂ ಯಾವುದೇ ಚಾನಲ್ದವರು ಕೂಡ ಈ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿಯನ್ನು ನೀಡಿಲ್ಲ ಅಂದು ನನ್ನ ಅನಿಸಿಕೆ ಮಟ್ಟಿಗೆ ನಾನು ಹೇಳ್ತೀನಿ ಫ್ರೆಂಡ್ಸ್. ನಾನು ನೇರವಾಗಿ ಇಲಾಖೆಯ ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ಅದರ ಬಗ್ಗೆ ನಾನು ಮಾಹಿತಿಯನ್ನು ಪಡೆದುಕೊಂಡು ನಿಮಗೆ ಇದರ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಬಡ ಮಕ್ಕಳಿಗೆ ತಿಳಿಲಿ ಇದರ ಬಗ್ಗೆ. ಇದರಿಂದ ಸರ್ಕಾರದ ಒಂದು ಅತ್ಯುನ್ನತ ಯೋಜನೆ ಸದುಪಯೋಗ ಆಗಲಿ. ಇದರಿಂದ ಬಡ ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಂಡು ಉನ್ನತ ವ್ಯಾಸಂಗಕ್ಕೆ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ನ ಸದುಪಯೋಗ ಪಡೆದುಕೊಳ್ಳಿ ಎಂಬ ಒಂದು ಉದ್ದೇಶದಿಂದ ನಾನು ಈ ಯೂಟ್ಯೂಬ್ ಚಾನಲನ್ನು ತೆಗೆದಿದ್ದೇನೆ ಮತ್ತು ಈ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಆದ ಕಾರಣ ಫ್ರೆಂಡ್ಸ್, ನೀವು ಈ ಲೇಬರ್ ಕಾರ್ಡ್ ನೀವು ಇದ ಮೊದಲ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಕೊಡ್ತಕ್ಕಂಥ ಒಂದು ಲೈಕ್ನಿಂದ ನನಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿದಂತಾಗುತ್ತದೆ ಫ್ರೆಂಡ್ಸ್. ಮತ್ತಷ್ಟು ಮುಂದಿನ ವಿಡಿಯೋ ಮಾಡಲು ನನಗೆ ಹುಮ್ಮಸ್ಸು ಬರುತ್ತದೆ ಫ್ರೆಂಡ್ಸ್. ನೀವು ಏನಾದರೂ ಕಾರ್ಮಿಕ ಕಾರ್ಡನ್ನು ನಿಮ್ಮ ತಂದೆ ಅಥವಾ ತಾಯಿಯವರು ಕಾರ್ಮಿಕ ಕಾರ್ಡನ್ನು ಹೊಂದಿದ್ದರೆ ಫ್ರೆಂಡ್ಸ್, ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಮಿಕ ಸ್ಕಾಲರ್ಶಿಪ್ಗೆ ಅರ್ಜಿ ಆಹ್ವಾನಿಸಲಾಗಿದೆ ಫ್ರೆಂಡ್ಸ್. ನೀವು ಈ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಬೇಕಾದರೆ ಫ್ರೆಂಡ್ಸ್, ನೀವು SSPಯಲ್ಲಿ ಅರ್ಜಿ ಸಲ್ಲಿಸಿದರೆ ಸಾಕು ಫ್ರೆಂಡ್ಸ್. SSPಯಲ್ಲಿ ಅರ್ಜಿ ಸಲ್ಲಿಸಿದ್ದರೆ ಅಲ್ಲಿಂದಲೇ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಪಡೆದುಕೊಂಡು ನೇರವಾಗಿ ಇಲಾಖೆ ವತಿಯಿಂದಲೇ ನಿಮ್ಮ ವೆರಿಫಿಕೇಷನ್ ಆಗಿ, ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಿ ನಿಮಗೆ ನೇರವಾಗಿ DBT ಮುಖಾಂತರ ಹಣವನ್ನು ಇಲಾಖೆ ವತಿಯಿಂದ ಹಾಕಲಾಗುತ್ತದೆ ಫ್ರೆಂಡ್ಸ್. ಆದ ಕಾರಣ ನೀವು ಇದಕ್ಕೆ ಏನು ಮಾಡಬೇಕು, ಈ ಸ್ಕಾಲರ್ಶಿಪ್ ನಿಮಗೆ ಬರಬೇಕಾದ್ರೆ ಏನು ಮಾಡಬೇಕಂದ್ರೆ ಒಂದು ಮುಖ್ಯ ಕಾರಣ ಏನಂದ್ರೆ ಫ್ರೆಂಡ್ಸ್, ನಿಮ್ಮ ಹಳೆಯ ಲೇಬರ್ ಕಾರ್ಡ್ ಇದ್ದರೆ ಹೊಸದಾಗಿ ವೆಬ್ಸೈಟ್ ಕರ್ನಾಟಕ ರಾಜ್ಯ ಸರ್ಕಾರ ಹೊಸದಾಗಿ ಒಂದು ಕಾರ್ಮಿಕ ಇಲಾಖೆ ವೆಬ್ಸೈಟನ್ನು ಪ್ರಾರಂಭಿಸಿದೆ ಫ್ರೆಂಡ್ಸ್. ಆ ವೆಬ್ಸೈಟಲ್ಲಿ ನೀವು ಲಾಗಿನ್ ಆಗಿ ನಿಮ್ಮ ಈ ಕಾರ್ಡ್ ಅಂದರೆ ಈ ಡಿಜಿಟಲ್ ಕಾರ್ಡ್ ತೆಗೆಸಿಂದ ಲೇಬರ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಆ ಈ ಡಿಜಿಟಲ್ ಕಾರ್ಡ್ QR ಕೋಡನ್ನು ಹೊಂದಿರತಕ್ಕಂಥ ಒಂದು ಡಿಜಿಟಲ್ ಕಾರ್ಡ್ ಇದೆ ಫ್ರೆಂಡ್ಸ್. ಆ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಈ ಕಾರ್ಡನ್ನು ನೀವು ಪಡೆದುಕೊಂಡ್ರೆ ಸಾಕು ಫ್ರೆಂಡ್ಸ್. ಈ ಸ್ಕಾಲರ್ಶಿಪ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಈ ಸ್ಕಾಲರ್ಶಿಪ್ಗೆ ಕೊನೆಯ ದಿನಾಂಕ ಏನಂದರೆ ಫ್ರೆಂಡ್ಸ್, ಕೊನೆಯ ದಿನಾಂಕ ಮೇ 30, 2024 ಕೊನೆಯ ದಿನಾಂಕವಾಗಿರುತ್ತದೆ ಫ್ರೆಂಡ್ಸ್. ನೀವು ಈಗಾಗಲೇ SSPಯಲ್ಲಿ ಅರ್ಜಿ ಸಲ್ಲಿಸಿದರೆ ಸಾಕು ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಸೇವಾ ಸಿಂಧು ಇನ್ನಿತರ ಕಂಪ್ಯೂಟರ್ ಸೆಂಟರ್ಗಳಲ್ಲಿ, ಸೇವಾ ಕೇಂದ್ರಗಳಲ್ಲಿ ನಿಮಗೆ ಯಾಮಾರಿಸುತ್ತಾರೆ ಫ್ರೆಂಡ್ಸ್. ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಸ್ಕಾಲರ್ಶಿಪ್ ಕರೆದಿದ್ದಾರೆ, ಹಾಕಿ ಕೊಡ್ತೇವೆ ಅಂತೇಳಿ ನಿಮ್ಮ ಅಮೌಂಟನ್ನು ಪಡೆದುಕೊಳ್ತಾರೆ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ನೀವು ಅಂತಹ ಸುಳ್ಳು ಸುದ್ದಿಗಳಿಗೆ ಧ್ವನಿಗೂಡಬೇಡಿ ಫ್ರೆಂಡ್ಸ್. ಅವೆಲ್ಲ ಊಹಾಪೋಹಗಳು ಫ್ರೆಂಡ್ಸ್. ನೀವು ಆಲ್ರೆಡಿ ಈಗ SSPಯನ್ನು ಹಾಕಿದ್ದರೆ ಸಾಕು, SSP ಅರ್ಜಿ ಸಲ್ಲಿಸಿದ್ದರೆ ಸಾಕು ಫ್ರೆಂಡ್ಸ್. ನೇರವಾಗಿ ನಿಮ್ಮ ಅಕೌಂಟಿಗೆ ಹಣ ಬಂದು ಬೀಳುತ್ತೆ ಫ್ರೆಂಡ್ಸ್. ನೀವು ಮಾಡಬೇಕಾಗಿದ್ದು ಒಂದು ಏನಪ್ಪ ಅಂದ್ರೆ ಈ ಕಾರ್ಡನ್ನು ನೀವು ಲೇಬರ್ ಕಾರ್ಡ್ ವೆಬ್ಸೈಟಲ್ಲಿ ಲಾಗಿನ್ ಆಗಿ ಈ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಮಾತ್ರ ಸ್ಕಾಲರ್ಶಿಪ್ ಬರುತ್ತೆ ಫ್ರೆಂಡ್ಸ್, ಇಲ್ಲ ಅಂದರೆ ಬರಲ್ಲ ಫ್ರೆಂಡ್ಸ್. ಈ ಕಾರ್ಡ್ ಇಲ್ಲದಿದ್ದರೆ ಹಳೆ ಕಾರ್ಡ್ ಇದೆ ಹೋಗಿ ಬರುತ್ತೆ ತೆಗೆಸಿಂದ ಯಾವುದೇ ಕಾರಣಕ್ಕೂ ಆಲಸ್ಯ ಮಾಡಬೇಡಿ ಫ್ರೆಂಡ್ಸ್. ಆಲಸ್ಯ ಮಾಡಿದರೆ ಈ ಸ್ಕಾಲರ್ಶಿಪ್ ಬರಲ್ಲ ಫ್ರೆಂಡ್ಸ್. ಈ ಕಾರ್ಡನ್ನು ಹೊಂದಿದ್ದರೆ ಮಾತ್ರ ಸ್ಕಾಲರ್ಶಿಪ್ ಬರುತ್ತೆ ಫ್ರೆಂಡ್ಸ್. ಈ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕೆಂಬುದನ್ನು ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ನೇರವಾಗಿ ಕಾರ್ಮಿಕ ಇಲಾಖೆ ವೆಬ್ಸೈಟ್ಗೆ ಹೋಗಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ OTP ಪಡೆದುಕೊಂಡು ನಿಮ್ಮ ಆಧಾರ್ ಕಾರ್ಡನ್ನು ಈ ಲೇಬರ್ ಕಾರ್ಡ್ಗೆ ಲಿಂಕ್ ಮಾಡಿ, ನಿಮ್ಮ ಮೊಬೈಲ್ ನಂಬರನ್ನು ನೇರವಾಗಿ ಲೇಬರ್ ಕಾರ್ಡ್ಗೆ ಲಿಂಕ್ ಮಾಡಿ ಯಾವ ರೀತಿ ಈ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಎಂಬುದನ್ನು ತಿಳಿಸ್ತೀನಿ ಬನ್ನಿ ಫ್ರೆಂಡ್ಸ್. ಹಲೋ ಬನ್ನಿ ಫ್ರೆಂಡ್ಸ್. ನೇರವಾಗಿ ನಿಮ್ಮ ಮೊಬೈಲಲ್ಲೇ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಕಂಪ್ಯೂಟರ್ ಸೆಂಟರ್, CSC ಸೆಂಟರ್, ಗ್ರಾಮವನ್ನು, ಬೆಂಗಳೂರನ್ನು, ಕರ್ನಾಟಕವನ್ನು ಇಂಥ ಯಾವುದೇ ಕೇಂದ್ರಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೇರವಾಗಿ ನಿಮ್ಮ ಮೊಬೈಲಲ್ಲೇ ನೀವು ಕುಳಿತುಕೊಂಡು ಅಪ್ಲೈ ಮಾಡಬಹುದು ಫ್ರೆಂಡ್ಸ್. ನೇರವಾಗಿ ಗೂಗಲ್ ಹೋಮ್ ಪೇಜಲ್ಲಿ ಹೋಗಿ KBOCWWB ಎಂಬಂತಹ ಒಂದು ವೆಬ್ಸೈಟನ್ನು ಸರ್ಚ್ ಮಾಡಿದರೆ ಈ ವೆಬ್ಸೈಟ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಓಪನ್ ಆದ ನಂತರ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಬಂದಾಗ ಈ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಇದರ ಮೇಲೆ ಕ್ಲಿಕ್ ಮಾಡಿದ ಫ್ರೆಂಡ್ಸ್, ನೀವು ಹೋದ ವರ್ಷದ ನಿಮಗೆ ಏನಾದರೂ ಇನ್ನೂ ಸ್ಕಾಲರ್ಶಿಪ್ ಬಂದಿದ್ದಿಲ್ಲ ಅಂದರೆ ಇಲ್ಲಿ ನಿಮ್ಮ ರೆಫರೆನ್ಸ್ ನಂಬರನ್ನು ಹಾಕಿ ಇಲ್ಲಿ ಚೆಕ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇಲ್ಲಾದರೆ ನೀವು ಹೊಸದಾಗಿ ಅಪ್ಲೈ ಮಾಡ್ತಾಯಿದ್ರೆ, ನಿಮಗೆ ಈ ಕಾರ್ಡ್ ಬೇಕಾಗಿದ್ದರೆ
ಆ್ಯಸ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಲಾಗಿನ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬರುತ್ತೆ ಫ್ರೆಂಡ್ಸ್, ನೀವು ಹೊಸದಾಗಿ ಏನಾದರೂ ಲೇಬರ್ ಕಾರ್ಡ್ಗೆ ಅಪ್ಲೈ ಮಾಡ್ತಾ ಇದ್ದರೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ನೀವು ಆಲ್ರೆಡಿ ಲೇಬರ್ ಕಾರ್ಡನ್ನು ಹೊಂದಿದರೆ ಈ ಕಾರ್ಡನ್ನು ಮಾತ್ರ ನಿಮಗೆ ಈ ಕಾರ್ಡ್ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿತ್ತು ಅಂದರೆ ಫ್ರೆಂಡ್ಸ್ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಲಾಗಿನ್ ಮೇಲೆ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಜನರೇಟ್ OTP ಕೊಟ್ಟು ಬಂದಂಥ OTPಯನ್ನು ಇಲ್ಲಿ ಹಾಕಿಸಿಂದ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ಫ್ರೆಂಡ್ಸ್ ನಿಮಗೆ ಒಂದು ಈ ಕಾರ್ಡ್ ಡಿಜಿಟಲ್ QR ಕೋಡ್ ಹೊಂದಿರತಕ್ಕಂಥ ಒಂದು ಈ ಕಾರ್ಡ್ ಡಿಸ್ಪ್ಲೇ ಆಗುತ್ತೆ ಫ್ರೆಂಡ್ಸ್. ಈ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ಬಿಟ್ಟರೆ ಸಾಕು ಫ್ರೆಂಡ್ಸ್. ಈ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್. ನಿಮಗೆ ನೇರವಾಗಿ ನಿಮ್ಮ ಅಕೌಂಟಿಗೆ ಈ ಲೇಬರ್ ಡಿಪಾರ್ಟ್ಮೆಂಟ್ ವತಿಯಿಂದ ನಿಮ್ಮ ವಿದ್ಯಾರ್ಥಿಗೆ ಅನುಗುಣವಾಗಿ ಕೊಡ್ತಕ್ಕಂಥ ಅಮೌಂಟು ನಿಮಗೆ DBT ಮುಖಾಂತರ ನೇರವಾಗಿ ನಿಮ್ಮ ಅಕೌಂಟಿಗೆ ಬಂದು ಬೀಳುತ್ತೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಉಪಯೋಗವಾಗಿದ್ದರೆ, ಉಪಯುಕ್ತವೆನಿಸಿದರೆ, ನಿಮಗೆ ನಾನು ನೀಡಿರ್ತಕ್ಕಂಥ ಮಾಹಿತಿ ಖಚಿತವೆನಿಸಿದ್ದರೆ ನೀವು ನನ್ನ ಚಾನಲನ್ನು ನಿಮ್ಮ ಸ್ನೇಹಿತರಿಂದ ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಕೊಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಏನಾದರೂ ಉಪಯೋಗವೆನಿಸಿದರೆ ನೀವು ಕೊಡ್ತಕ್ಕಂಥ ಒಂದು ಲೈಕಿಂದ ಮತ್ತು ನೀವು ಮಾಡ್ತಕ್ಕಂಥ ಕಾಮೆಂಟು, ನೀವು ಮಾಡಿಸ್ತಕ್ಕಂಥ ಸಬ್ಸ್ಕ್ರೈಬ್ಗಳಿಂದ ನನಗೆ ಇನ್ನಷ್ಟು ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ಒಳ್ಳೆಯ ಮಾಹಿತಿಗಳನ್ನು ನಾನು ನಿಮಗೆ ಈ ವಿಡಿಯೋಗಳ ಮುಖಾಂತರ ಅಪ್ಲೋಡ್ ಮಾಡುವುದರ ಮುಖಾಂತರ ನಿಮಗೆ ಹೆಚ್ಚಿನ ಒಳ್ಳೆಯ ಮಾಹಿತಿಗಳನ್ನು ತಿಳಿಸ್ಕೊಡಲು ಇಷ್ಟಪಡುತ್ತೇನೆ ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಭೇಟಿ ಆಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ಸ್ ಫ್ರೆಂಡ್ಸ್.